ಕುಣಿಗಲ್ ಭಕ್ತರ ಕಷ್ಟಗಳನ್ನು ಪರಿಹರಿಸುವ ದೊಂಬರಹಟ್ಟಿ ಶ್ರೀ ಶನೀಶ್ವರ ಕ್ಷೇತ್ರದಲ್ಲಿ ಕೊನೆಯ ಸೋಮವಾರದಂದು 15ನೇ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಗೌರಮ್ಮ ಗಂಗರಾಜು ಸ್ವಾಮೀಜಿ, ಧರ್ಮದರ್ಶಿಗಳಾದ ಡಾಕ್ಟರ್ ಆನಂದ ಸ್ವಾಮೀಜಿ, ಬಿಜೆಪಿ ಮುಖಂಡರಾದ ಡಿ ಕೃಷ್ಣಕುಮಾರ್, ಕಗ್ಗೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಜೆಸಿಬಿ ನಾಗರಾಜು, ಅರ್ಚಕರಾದ ಕುಮಾರಸ್ವಾಮಿ, ಚಿರಂಜೀವಿ, ಗಂಗರಾಜು ಸ್ವಾಮೀಜಿ ಸೇರಿದಂತೆ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಂತಹ ಭಕ್ತರು ದೀಪಗಳನ್ನು ಹಚ್ಚಿ ಶನೇಶ್ವರ ಕೃಪೆಗೆ ಪಾತ್ರರಾದರು. ಬೆಳಗ್ಗೆ ನಾಗರತ್ನಮ್ಮ, ಶೋಕೇಶ್ ಕುಮಾರ್ ಇವರಿಂದ ಮಂಗಳ ವಾದ್ಯ ಕಾರ್ಯಕ್ರಮಗಳೊಂದಿಗೆ ಶ್ರೀ ಸ್ವಾಮಿ ಅವರಿಗೆ ಪಂಚಾಮೃತ ಅಭಿಷೇಕ, ಬೆಳಗ್ಗೆ ವಿವಿಧ ಪುಷ್ಪಾಲಂಕಾರಗಳೊಂದಿಗೆ ಪೂಜಾ ಕಾರ್ಯಕ್ರಮ, ಶ್ರೀ ಗುರುಗಳ ಗದ್ದಿಗೆ ಪೂಜೆ, ಶ್ರೀ ಶನೇಶ್ವರ ಸ್ವಾಮಿ ಶನಿ ಶಾಂತಿ ಯುಗ ನವಯುಗ ಪೂಜೆ, ಕುಂಭಾಭಿಷೇಕ ನೆರವೇರಿಸಲಾಯಿತು. ಸಂಜೆ ಶ್ರೀ ಶನೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿ ಹಾಗೂ ಶ್ರೀ ಗಂಗರಾಜು ಸ್ವಾಮೀಜಿಯವರ ಉತ್ಸವ ಮೂರ್ತಿಗಳಾದ ಉತ್ಸವವನ್ನು ಪ್ರಾಂಗಣದಲ್ಲಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರದ ಧರ್ಮದರ್ಶಿಗಳು, ಪ್ರಧಾನ ಅರ್ಚಕರಾದ ಡಾಕ್ಟರ್ ಶ್ರೀ ಆನಂದ ಸ್ವಾಮೀಜಿಯವರು ಮಾತನಾಡುತ್ತಾ, ಹಿಂದಿನಿಂದಲೂ ಕ್ಷೇತ್ರದಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಮನುಷ್ಯರನ್ನ ಕತ್ತಲೆಯಿಂದ ಬೆಳಕಿನತ್ತ ಕೊಂಡೊಯ್ಯುವುದು ಇದರ ಉದ್ದೇಶವಾಗಿದ್ದು, ಇತ್ತೀಚೆಗೆ ಧರ್ಮ ಕಾರ್ಯಗಳು ಕ್ಷೀಣಿಸುತ್ತಿದ್ದು ಹಾಗೂ ಇವೆಲ್ಲದರ ಅರಿವು ಇಲ್ಲದಿರುವುದರಿಂದ ಪ್ರಕೃತಿ ವಿಕೋಪ, ಬರ ಹಾಗೂ ಕಾಲಕಾಲಕ್ಕೆ ಮಳೆ ಬೆಳೆ ಆಗದೆ ಇರುವುದು, ಜನರ ಸಂಕಷ್ಟಕ್ಕೆ ಒಳಗಾಗುತ್ತಿರುವುದನ್ನು ಕಾಣಬಹುದಾಗಿದೆ. ಶ್ರೀ ಶನೇಶ್ವರ ಸ್ವಾಮಿಯನ್ನು ಭಕ್ತಿಭಾವದಿಂದ ಆರಾಧಿಸುವ ಭಕ್ತರ ಇಷ್ಟಾರ್ಥಗಳು ನೆರವೇರಿಸುತ್ತಾ ಅವರ ಕಷ್ಟಗಳನ್ನು ಪರಿಹರಿಸುತ್ತಾ ಸ್ವಾಮಿಯು ಇಲ್ಲಿ ನೆಲೆಸಿದ್ದಾನೆ. ಮನುಷ್ಯರು ಧಾರ್ಮಿಕ ಭಾವನೆಯಲ್ಲಿ ಹೆಚ್ಚು ತೊಡಗಿ ಶಾಂತಿ, ಧರ್ಮ, ನ್ಯಾಯ ಪಾಲನೆಯಲ್ಲಿ ಸಾಗಿದಾಗ ಭಗವಂತ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ. ನೆರೆದಿದ್ದ ಭಕ್ತರಿಗೆ ಗ್ರಾಮೀಣ ಸೊಗಡಿನ ಕೆತ್ತಲಸಿನ ಕಾಯಿ ಸಾರಿನೊಂದಿಗೆ ಅನ್ನ ಸಂತರ್ಪಣೆಯನ್ನು ಕೈಗೊಳ್ಳಲಾಗಿತ್ತು. ವರದಿ ಎಚ್ಎಂ ಅಶೋಕ ಕುಣಿಗಲ್. NKS TV.